ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯಮಾಡಿ ಶೇರ್ ಮಾಡಿ. ಏತಕ್ಕೆ ನಿನ್ನನೆ ಬಯಸಿದ ಹೃದಯ ಭಾಗ 4. ಸಮೃದ್ಧ್ ಇತಿಹಾಸಿನಿ ಇಬ್ಬರು ದೇವಸ್ಥಾನಕ್ಕೆ ಹೊರಟಿದ್ದರು. 10 ನಿಮಿಷಗಳು ಕಳೆದ ಮೇಲೆ ಸಮೃದ್ಧ್ ಮಾತು ಆರಂಭಿಸಿದನು. ಇತಿ ಕಿಟಕಿಯಿಂದಾಚೆ ನೋಡುತ್ತಿದ್ದಳು. ಡಾರ್ಲಿಂಗ್, ಏನಾದರೂ ತಿಂತೀಯಾ? ಡು ಯು ವಾಂಟ್ ಎನಿಥಿಂಗ್ ಟು ಈಟ್ ಎಂದು ಅವಳ ಕಡೆ ನೋಡಿದ. ಅವಳಿಗೆ ಅಯೋಮಯ. ಏನಿದು, ಡಾರ್ಲಿಂಗ್ ಅಂತೆಲ್ಲ ಕರಿತಾ ಇದ್ದಾರೆ ಎಂದು. ಆವಾಗಲೇ ಅವನು ಕನ್ನಡಿಯಲ್ಲಿ ಹಿಂದೆ ನೋಡು ಎಂದು ಮೆಸೇಜ್ ಹಾಕಿದ್ದ. ನಂತರ ಅರಿವಾಗಿತು ಹಿಂದಿನ ಸೀಟಿನಲ್ಲಿ ಸಾನು, ಸಾಕು, ಆರವ್ ಬಚ್ಚಿಟ್ಟುಕೊಂಡಿದ್ದಾರೆಂದು. ಏನೂ ಬೇಡ ರೀ, ಮನೆಗೆ ಹೋಗಿ ಪೂಜೆ ಮುಗಿದ ಮೇಲೆ ಊಟ ಮಾಡ್ತೀನಿ ಎಂದು ಮತ್ತೆ ಕಿಟಕಿಯಾಚೆ ನೋಡತೊಡಗಿದಳು. ಮತ್ತೆ ಹೇಗಿದೆ ನಮ್ಮನೆ? ನಿನ್ಗೆ ಓಕೆನಾ? ಎಲ್ಲ ಹೊಂದ್ಕೋತಾರಾ? ಈಸ್ ಎವ್ರಿಥಿಂಗ್ ಓಕೆ ಎಂದು ಮತ್ತೆ ಮಾತಿಗೆಳೆದ. ರೀ, ಎಲ್ಲ ಒಳ್ಳೆಯವರೇ. ಜಾಯಿಂಟ್ ಫ್ಯಾಮಿಲಿ ಅಲ್ವಾ, ನನಗೆ ಸ್ವಲ್ಪ ಹೆದರಿಕೆ ಎಂದಳು. ವೈ, ನಾನಿದ್ದೀನಲ್ಲ, ಎಲ್ಲ ಹೇಳಿಕೊಡ್ತೀನಿ. ಐ ವಿಲ್ ಹೆಲ್ಪ್ ಯು. ಇವತ್ತಾದರೆ ಸಿಗ್ತೀಯಲ್ಲ, ಡೀಟೇಲಾಗಿ ಹೇಳ್ತೀನಿ ಎಂದು ಅವಳಿಗೆ ಕಣ್ಣೊಡೆದ. ಅವಳೇನೂ ಉತ್ತರಿಸಿದ ಮೇಲೆ ಅವನೇ ಮಾತು ಮುಂದುವರಿಸಿದ. ನಿನ್ನೆಯಿಂದ ನನ್ನ ಕೈಗೆ ಸಿಕ್ಕೇ ಇಲ್ಲ ಮೇಡಮ್ ಎಂದು ಕಾರ್ ನಿಲ್ಲಿಸಿದ. ಕಾರ್ ಯಾಕೆ ನಿಲ್ಲಿಸಿದ್ರಿ? ಪೂಜೆಗೆ ಲೇಟ್ ಆಗುತ್ತೆ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದಳು. ಅದೇನಂದರೆ ನನಗೆ ಏನಾದರೂ ಕೊಟ್ಟರೆ ಮಾತ್ರ ಕಾರು ಮುಂದೆ ಹೋಗೋದು ಎಂದ. ಏನು ಬೇಕು ಹೇಳಿ ತರ್ತೀನಿ ಎಂದು ಕಾರಿನ ಡೋರ್ಗೆ ಕೈ ಹಾಕಿದವಳ ಕೈ ಹಿಡಿದು ಅವಳ ತುಟಿಗಳನ್ನು ಇನ್ನೊಂದು ಕೈಯಿಂದ ಸವರುತ್ತಾ ಇದು ಬೇಕು ಎಂದನು. ರೀ, ಏನು ಮಾಡ್ತಿದ್ದೀರಾ? ದೇವಸ್ಥಾನಕ್ಕೆ ಶುದ್ಧವಾಗಿ ಹೋಗಬೇಕು ಎಂದವಳ ಕಡೆಗೆ ಬಾಗುತ್ತಿದ್ದ. ಅಣ್ಣ ಸ್ಟಾಪ್ ಎಂದು ಕಣ್ಮುಚ್ಚಿಕೊಂಡು ಮೇಲೆದ್ದಳು ಸಾನು. ಅಂತೆಯೇ ಸಾಕು ಸಹ ಎದ್ದು ಕುಳಿತ. ಆರವ್ ಮುದ್ದಾಗಿ ಒಂದೇ ಕೈಯಲ್ಲಿ ಕಣ್ಮುಚ್ಚಿದ್ದ. ಏಯ್ ಸಾನು, ಸಾಕೇತ್, ಆರವ್, ಏನಿದು? ನೀವೇನು ಮಾಡ್ತಿದ್ದೀರಾ ಇಲ್ಲಿ ಎಂದು ಏನೂ ಗೊತ್ತಿಲ್ಲವುದರ ಹಾಗೆ ನಟಿಸಿದ. ಅದು ದೊಡ್ಡಪಪ್ಪ, ಸಾನು ಅತ್ತೆ ಹೇಳ್ತು ನೀವಿಬ್ಬರೇ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಿದ್ದಿಲ್ಲ ಅಂತ, ಅದಕ್ಕೆ ನಾನು ಬಂದ್ವಿ ಎಂದ ಆರವ್. ಹೌದಾ ಪುಟ್ಟ, ಬಾಯಿಲಿ ಎಂದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಳು ಇತಿ. ಏನು ಗೊಂಬೆ, ನಮ್ಮ ಹಿಂದೆ ಇನ್ವೆಸ್ಟಿಗೇಷನ್ ಮಾಡ್ತಿದೀಯಾ ಎಂದನು ಸಮೃದ್ಧ್. ಅಲ್ಲ ಅಣ್ಣ, ಅದು ಈ ಡ್ರಾಕುಲಾನೇ ಕರೆದಿದ್ದು ಎಂದು ಸಾಕತ್ ಕಡೆ ಬೆರಳು ಮಾಡಿದಳು. ಇಲ್ಲ ಅಣ್ಣ, ನಾನಲ್ಲ, ಇವಳೇ ಡೌನ್ ಮಾಡ್ತಿದ್ದಾಳೆ, ಡೌರಾಣಿ ಎಂದನು ಸಾಕು. ಸಾಕು ನಿಮ್ಮಿಬ್ಬರ ಜಗಳ ಎಂದು ಮಾತಿಗೆ ಬ್ರೇಕ್ ಹಾಕಿ ಕಾರ್ ಡ್ರೈವ್ ಮಾಡಿದ. ದೇವಸ್ಥಾನದಿಂದ ಬರುವಾಗ 4 ಐಸ್ ಕ್ರೀಮ್ ತಿಂದರು. ಆದರೆ ಇತಿಯನ್ನು ಬಿಟ್ಟು ಅವರು ಮನೆಗೆ ಬಂದಾಗ 12 ಗಂಟೆ. ಅದಾದ ಮೇಲೆ ಪೂಜೆ ಮುಗಿದು ಇಬ್ಬರು ಊಟ ಮಾಡುವ ಹೊತ್ತಿಗೆ ಮಧ್ಯಾಹ್ನ 3 ಗಂಟೆ. ಸ್ವಲ್ಪ ಹೊತ್ತು ಮಲಗಿ ಎಂದು ಇಬ್ಬರನ್ನು ಕಳುಹಿಸಿದರು. ಸಂಜೆ 8 ಗಂಟೆಗೆ ಇತಿ, ಸಮೃದ್ಧ್ ಇಬ್ಬರನ್ನು ಮತ್ತೊಮ್ಮೆ ಸ್ನಾನ ಮಾಡಿ ಬರಲು ಹೇಳಿದರು. ನಂತರ ಹೆಂಗಳೆಯರೆಲ್ಲ ಇತಿಯನ್ನು ರೆಡಿ ಮಾಡಿದರೆ ಗಂಡಸರೆಲ್ಲ ಸಮೃದ್ಧ್ಗೆ ಸಲಹೆ ಕೊಡುತ್ತಿದ್ದರು. ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಮೆಲ್ಲಗೆ ರೂಮಿನ ಒಳಗೆ ಕಾಲಿಟ್ಟಳು ಇತಿ. ಅವಳನ್ನು ಒಳಗೆ ಬಿಟ್ಟು ರೂಮಿನ ಬಾಗಿಲನ್ನು ಹಾಕಿ ಆಲ್ ದ ಬೆಸ್ಟ್ ಹೇಳಿ ಹೊರಟರು ಅರಣಿ ತಾರಾ. ಅವಳು ಹಂಚುತ್ತಲೇ ಮುನ್ನಡೆದಳು. ರೂಮ್ ಹೂವಿನ ಅಲಂಕಾರದಿಂದ ತುಂಬಿ ಹೋಗಿತ್ತು. ಎಲ್ಲೆಡೆ ಪರಿಮಳ ದ್ರವ್ಯದ ವಾಸನೆ ಹರಡಿತ್ತು. ನನ್ನ ಪ್ರೀತಿಯ ಅರ್ಧಾಂಗಿ, ಇವರಿಗೆ ಈ ರಾಜನ ಕೋಣೆಗೆ ಸ್ವಾಗತ ಎಂದು ಅವಳ ಬಳಿಗೆ ಬಂದನು ಸಮೃದ್ಧ್. ಅವಳ ಕೈಯಲ್ಲಿನ ಹಾಲಿನ ಲೋಟ ಪಡೆದು ಅರ್ಧದ್ ಕುಡಿದು ಟೇಬಲ್ ಮೇಲೆ ಇಟ್ಟು, ಏನು ಮಹಾರಾಣಿಯವರು ಏನೋ ಯೋಚನೆಯಲ್ಲಿ ಮುಳುಗಿದ್ದೀರಾ? ನಾನು ಈ ದಿನಕ್ಕಾಗಿ 6 ತಿಂಗಳು ಕಾದಿದ್ದೇನೆ ಗೊತ್ತಾ ಎಂದು ಅವಳ ತುಟಿಯೆಡೆಗೆ ಬಾಗಿದ. ಅವಳು ಕಣ್ಮುಚ್ಚಿದಳು. ಕೆಲವು ನಿಮಿಷಗಳಾದರೂ ಸ್ಪರ್ಶವಾಗದಿದ್ದಾಗ ಕಣ್ತೆರೆದಳು. ಅದೇ ಸಮಯಕ್ಕೆ ಕಾಯುತ್ತಿರುವಂತೆ ಅವಳ ಕೆನ್ನೆಗೆ ಚಟಾರೆಂದು ಹೊಡೆದ. ಅವನೊಡೆದ ಹೇಟಿಗೆ ಅವಳು ಕೆಳಗೆ ಬಿದ್ದಳು. ಅವಳ ತುಟಿ ಹೊಡೆದು ರಕ್ತ ಬರುತ್ತಿತ್ತು. ಏನು ನಿನ್ಮೇಲಿನ ಪ್ರೀತಿಗೆ ನಿನ್ನ ಮದುವೆ ಆದೆ ಅನ್ಕೊಂಡ? ಇಲ್ಲ, ನಿನ್ಮೇಲಿನ ದ್ವೇಷಕ್ಕೆ. ಏನು ಹೇಳು, ಕೇವಲ ದ್ವೇಷಕ್ಕೆ ನಿನ್ನ ಮದುವೆ ಆಗಿದ್ದು ಎಂದು ನೆಲದ ಮೇಲೆ ಬಿದ್ದವಳ ನೀರಕ್ಕೆ ಕುಳಿತ. ಏನೇನು ಹೇಳ್ದೆ ನೀನು? ಸಾತ್ವಿಕ್, ನೀನು ತುಂಬ ಬಡವ, ನೀನು ತರೋ ಸಂಬಳದಲ್ಲಿ ನನಗೆ ಜೀವನ ಮಾಡೋಕೆ ಆಗೋಲ್ಲ, ನನಗೆ ಶ್ರೀಮಂತರ ಮನೆ ಸಂಬಂಧ ಬಂದಿದೆ, ಅವನನ್ನು ಮದುವೆ ಆಗ್ತೀನಿ, ನನ್ನ ಮರೆತು ನಿನ್ನ ಲೆವೆಲ್ಗೆ ಮ್ಯಾಚ್ ಆಗೋ ಹುಡುಗಿನ ಹುಡ್ಕೋ ಅಂತ ಅಲ್ವಾ ಎನ್ನುತ್ತಾ ಅವಳ ಮುಡಿಗೆ ಕೈ ಹಾಕಿ, ನೋಡು ನಾನೆಷ್ಟು ಶ್ರೀಮಂತ ನೋಡೆ, ನೀನು ನನ್ನ ಸ್ಟೇಟಸ್ ಬಗ್ಗೆ ಮಾತಾಡ್ತೀಯಾ? ಜೀವನ ಪೂರ್ತಿ ನನ್ನ ಮನೆಯ ಕೆಲಸದ ಆಳಾಗಿ ಬಿದ್ದಿರು, ನೀನು ಸಾಯೋವರೆಗೂ ದುಡಿದ್ರೂ ನನ್ನ ಆಸ್ತಿಯ 1/4 ಭಾಗ ದುಡಿಯೋಕ್ಕಾಗಲ್ಲ, ನನ್ನ ಬಗ್ಗೆ ಮಾತಾಡ್ತೀಯಾ ಎಂದು ಇನ್ನೊಂದು ಕೆನ್ನೆಗೂ ಬಾರಿಸಿದ. ಅವಳ ತಲೆ ಸೋಫಾಗೆ ಬಡಿದು ಗಾಯವಾಯಿತು.
ಅವನಿಗೆ ಇನ್ನೂ ಸಮಾಧಾನವಾಗದಿದ್ದಾಗ ತನ್ನ ಕಬೋರ್ಡಲ್ಲಿಟ್ಟಿದ್ದ ಸಿಗರೆಟ್ ಪ್ಯಾಕ್ ತೆಗೆದು ಒಂದನ್ನು ಹಚ್ಚಿಕೊಂಡು ಅವಳ ಬಳಿಗೆ ಬಂದ. ಏನೊಂದು ಮಾತನಾಡದೆ ಅವನೇಳಿದ ಮಾತುಗಳನ್ನು ನೆನೆದು ಕಣ್ಣೀರುಡುತ್ತಿದ್ದಳು ಇತಿ. ಏನೂ ಪ್ರತಿರೋಧ ತೋರದಿದ್ದಕ್ಕೆ ಅವನ ಕೋಪ ಇಮ್ಮಡಿಯಾಯಿತು. ಸಿಗರೆಟ್ ಹೊಗೆ ಅವಳ ಮುಖದ ಮೇಲೆ ಊದುತ್ತಾ ಅವಳ ಕೈ ಮೇಲೆ ಸಿಗರೆಟ್ ಇಟ್ಟ. ನೋವನ್ನು ತಾಳಲಾರದೆ ಚೀರಲು ಬಾಯಿ ತೆಗೆದುವರೊಳಗೆ ಅವಳ ಬಾಯಿಗೆ ಅವಳ ಸೆರಗನ್ನೇ ಅಡ್ಡ ಇಟ್ಟನು. ಸೆರಗಿರದೆ ಕಾಣುತ್ತಿದ್ದ ಅವಳ ಬಿಳಿಯ ನಡುವೆ ಮೇಲೆ ಸುಟ್ಟನು. ಅವಳು ಏನೋ ಹೇಳಲು ಹೋದರೆ ಅವನು ಕೇಳಿಸಿಕೊಳ್ಳುವ ಸಂಯಮ ಕಳೆದುಕೊಂಡಿದ್ದ. ತಕ್ಷಣ ಎದ್ದು ಹೋಗಿ ಅದೇ ಕಬೋರ್ಡಲ್ಲಿದ್ದ ಮದ್ಯ ತೆಗೆದು ಕುಡಿಯತೊಡಗಿದ. ಅವಳು ಸುಟ್ಟ ಗಾಯಗಳಿಗೆ ಗಾಳಿ ಊದಿಕೊಳ್ಳುತ್ತಿದ್ದಳು. ಅವಳ ಕಡೆಗೆ ವಾಲುತ್ತಾ ಬಂದ ಸಮೃದ್ಧ್, ಏಯ್, ಈ ಮೂಗುತಿ ಸಾತ್ವಿಕ್ ಕೊಟ್ಟಿದ್ದಲ್ವಾ, ಕೊಡೆ, ನನಗೆ ಬೇಕು, ನಾನು ನನ್ನ ನಿಜವಾದ ಹೆಂಡತಿಗೆ ಕೊಡಬೇಕು, ಕೊಡೆ ಎಂದು ಅವಳ ಮೂಗಿನ ಮೇಲೆ ಉಗುರಿನಿಂದ ಗೀರಿದ. ರಕ್ತ ಬರತೊಡಗಿತು. ಕೊಡೆ, ಕೊಡ್ಲಿಲ್ಲ ಅಂದ್ರೆ ನೋಡು ಮತ್ತೆ ಕಚ್ಚಿಬಿಡ್ತೀನಿ ಎಂದು ಅವಳ ಕೆನ್ನೆಯ ಮೇಲೆ ಬಲವಾಗಿ ಕಚ್ಚಿದ. ಅವನ ಹಲ್ಲುಗಳ ಗುರುತು ಸ್ಪಷ್ಟವಾಗಿ ಕಾಣುವಷ್ಟು. ಮತ್ತೆ ಕೊಡ್ತೀಯ ಇಲ್ಲ ನೀನು ಹಾಳು ಮಾಡ್ಲಾ ಎಂದು ತೊದಲುತ್ತಾ ಅವಳ ಸೆರಗಿಗೆ ಕೈ ಹಾಕಿದ. ಬೇಡ ಸಮೃದ್ಧ್, ನನ್ನ ಮಾತು ಕೇಳಿ, ನಾನು ಬೇಕು ಅಂತ ನಿಮಗೆ ಮೋಸ ಮಾಡಲಿಲ್ಲ. ಅದಕ್ಕೆ ಕಾರಣ ಇದೆ. ಇದು ನೀವು ಕೊಟ್ಟ ಮೊದಲ ಗಿಫ್ಟ್. ಪ್ಲೀಸ್ ನನ್ನ ಹತ್ರನೇ ಇರಲಿ. ಇದಿದ್ರೆ ನನಗೆ ಅಮ್ಮನೇ ಜೊತೆ ಇರೋ ಥರ ಆಗುತ್ತೆ. ನನಗೆ ಬೇಕಾದರೆ ಇನ್ನೂ ಹೊಡೀರಿ, ಆದರೆ ಈ ಮುಗ್ದಿ ನನ್ನ ಹತ್ರನೇ ಇರಲಿ ಎಂದು ಅವನ ಕಾಲಿಗೆ ಬಿದ್ದಳು. ಅವಳ ಮುಡಿ ಹಿಡಿದು ಮೇಲೆ ಎತ್ತಿ ಅವಳ ಸೆರಗನ್ನು ಪೂರ್ತಿಯಾಗಿ ಅವಳಿಂದ ದೂರ ಮಾಡಿದ. ಇತಿ ತನ್ನ ಕೈಯಿಂದ ತನ್ನ ಮೈಯನ್ನು ಮುಚ್ಚಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು. ಇದು ಅಲ್ಲ, ಸಾತ್ವಿಕ್ ಕೊಡಿಸಿದ ಮೊದಲ ಗಿಫ್ಟಾ? ಹಾಗಾದರೆ ಇನ್ನು ಯಾರೇನೇನು ಕೊಡಿಸಿದ್ದಾರೆ ನಿನಗೆ? ಇದೆಲ್ಲ ಯಾವ ಲೆಕ್ಕ ಅಲ್ವಾ? ಯಾವನೋ ಒಬ್ಬನ ಜೊತೆ ಒಂದು ರಾತ್ರಿ ಮಲಗಿದ್ರೆ ಇದಕ್ಕಿಂತ ಚೆನ್ನಾಗಿರೋ ಮೂಗುತಿ ತಗೋಬೋದಲ್ವಾ ಎಂದು ಕುಹಕವಾಗಿ ನಕ್ಕ. ಅವನಿಂದ ಈ ಮಾತು ನಿರೀಕ್ಷೆ ಮಾಡಿದ ಇತಿ ಸುಮ್ಮನೆ ಮೂಗುತಿ ಕಳಚಿ ಅವನ ಕೈಗಿಟ್ಟಳು. ಹೋ, ಅಷ್ಟೇನಾ ನನ್ನ ಮೇಲಿನ ಪ್ರೀತಿ? ಹೇಳಿದ ತಕ್ಷಣ ಕೊಟ್ಬಿಟ್ಟೆ. ಯಾವನ ಜೊತೆ ಮಲಗೋ ಬದಲು ಬಾ, ನನ್ನ ಜೊತೆನೇ ಮಲಗೋ, ಬೇಕಿದ್ರೆ ಈ ಮೂಗುತಿ ನಿನಗೆ ಕೊಡ್ತೀನಿ ಎಂದು ಅವಳನ್ನು ಬೆಡ್ ಮೇಲೆ ದೂಡಿದ. ಪ್ಲೀಸ್ ಸಮೃದ್ಧ್, ಬೇಡ, ನೀವು ಡ್ರಿಂಕ್ಸ್ ಮಾಡಿದ್ದೀರಾ ಎಂದು ದೀನವಾಗಿ ಬೇಡಿದಳು. ಅವಳ ಕೈಗಳಿಗೆ ತನ್ನ ಕೈಗಳ ಬೆಸೆಯುತ್ತಾ, ಡ್ರಿಂಕ್ಸ್ ಮಾಡದೇ ಇದ್ದಿದ್ರೆ ಒಪ್ಕೋತಿದ್ದ. ಏನು, ಸಾತ್ವಿಕಿಂದ ಸಮೃದ್ಧ್ ಅಂತ ಚೇಂಜ್ ಆಗಿದ್ದೇನೆ, ಇಲ್ಲೇ ಸೆಟಲ್ ಆಗೋಣ ಅಂತನಾ ಎಂದು ಹೇಳುತ್ತಾ ಅವಳ ಮುಖದ ಮೇಲೆ ಚುಂಬಿಸಿದ. ಅವಳ ತುಟಿಗೆ ದೀರ್ಘವಾಗಿ ಮುತ್ತಿಟ್ಟ. ಮೊದಲೇ ಗಾಯವಾಗಿದ್ದ ಅವಳ ತುಟಿಯನ್ನು ಇನ್ನಷ್ಟು ಗಾಯಗೊಳಿಸಿ ಮೇಲೆದ್ದ. ನಾನಿನ್ನ ಹಾಳು ಮಾಡ್ತೀನಿ, ಆಮೇಲೆ ನನ್ನ ಜೀವನ ಹಾಳಾಗೋಯ್ತು ಅಂತ ನನ್ನ ಮೇಲೆ ಕೇಸ್ ಹಾಕೋಣ ಅಂದ್ಕೊಂಡ? ತಗೋ ಈ ಪೇಪರ್ಸ್, ಸೈನ್ ಮಾಡು ಎಂದು ಕೆಲವು ಪೇಪರ್ಸನ್ನು ಅವಳ ಮೇಲೆಸೆದ. ಅವುಗಳನ್ನು ಓದಿ ಅವನ ಕಡೆ ದುಃಖದಿಂದ ನೋಡಿದಳು. ಇವು ಡೈವರ್ಸ್ ಪೇಪರ್ಸಾ? ಇನ್ನೊಂದು ವರ್ಷ ಮಾತ್ರ ನಾವಿಬ್ಬರ ಜೊತೆ ಇರೋದು. ಒಂದು ವೇಳೆ ನಿಮ್ಮಿಬ್ಬರ ನಡುವೆ ಏನಾದರೂ ನಡೆದು ನೀನು ಪ್ರೆಗ್ನೆಂಟ್ ಆದರೆ ಆ ಮಗು ನಿನ್ನದೇ ಜವಾಬ್ದಾರಿ ಅಂತಿದೆ ಅಷ್ಟೆ. ನಿನ್ಗೇನು ಬೇಕಾದಷ್ಟು ಜನ ಅಲ್ವಾ, ಯಾರಾದರೂ ಸಾಕ್ತಾರೆ ಎಂದು ಅವಳ ಮೇಲೆ ಪೆನ್ನೆಸೆದ. ಏನೂ ಎದುರಾಡದೆ ಸಹಿ ಮಾಡಿ ಅವನ ಕೈಗೆ ಕೊಟ್ಟಳು. ನನ್ನ ನಿಮ್ಮ ಜೊತೆ ಇಟ್ಟುಕೊಳ್ಳಿ, ನಿಮ್ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಎಂದು ಕೇಳ್ತಾಳೆ ಅಂದ್ಕೊಂಡ್ರೆ ಇದೇನೋ ಸಹಿ ಮಾಡಿದ್ಲು ಎಂದು ಪೇಪರ್ಸ್ ಕಬೋರ್ಡಲ್ಲಿಟ್ಟು ಅಮಲು ಜಾಸ್ತಿಯಾಗಿ ಮಲಗಿದ. ಇವರೇ ನನ್ನನ್ನು ಸಾಯುವಷ್ಟು ಪ್ರೀತಿ ಮಾಡಿದವರು. ಇತಿ, ನೀನು ನನ್ನ ಜೀವ ಕಣೆ ಎಂದು ಹೇಳುತ್ತಿದ್ದ ನನ್ನ ಸಾತ್ವಿಕ್ ಇವರೇನಾ? ನಾನಾಡಿದ ಮಾತುಗಳಿಗೆ ಇಷ್ಟೆಲ್ಲ ದ್ವೇಷ ಕಟ್ಟಿಕೊಂಡು ಹಿಂಸೆ ಮಾಡುತ್ತಿದ್ದಾರಾ ಎಂದು ತನ್ನ ಮೂಗು ಮುಟ್ಟಿಕೊಂಡಳು. ರಕ್ತ ಬರುತ್ತಿತ್ತು. ಮೂಗುತಿ ಇಲ್ಲದೆ ಬರಿದಾದ ಜಾಗ ನೋಡಿ, ಇತಿ, ನಿನಗೆ ಅಮ್ಮನ ಪ್ರೀತಿ ಕೊಡ್ತೀನಿ ಅಂದಿದ್ರಲ್ಲ ಸಮೃದ್ಧ್, ಅಮ್ಮನ ನೆನಪನ್ನೂ ಬಿಡದೆ ಕಿತ್ತುಕೊಂಡ್ರಿ ಎಂದು ಬಿಕ್ಕುತ್ತಾ ರೋಧಿಸುತ್ತಿದ್ದವಳಿಗೆ ತಿಳಿಯಲಿಲ್ಲ. ಚಳಿಗೆ ನಡುಗುತ್ತಾ ಇನಿಯನ ಉಡುಗೊರುಗಳಿಂದ ನರಳುತ್ತಾ ಮುದುಡಿ ಮಲಗಿದಾಗ ಸಮಯ ಬೆಳಗ್ಗೆ 5 ಗಂಟೆಯಾಗಿತ್ತು. ಮುಂದುವರಿಯುವುದು. ಧನ್ಯವಾದಗಳು. ಎಂದಿನಂತೆ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಕಮೆಂಟ್ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸೋದ ಮರಿಬೇಡಿ ಆಯಿತಾ? ಧನ್ಯವಾದಗಳು.